ಕಬ್ಬಾಳ ರಾಮಚಂದ್ರ ತೀರ್ಥರು ಇಂಥ ಜ್ಞಾನಿಗಳು ಅಂತ ವಿದ್ವಾಂಸರು ಗೊತ್ತಾಗುತ್ತೆ. ಮಹಾನುಭಾವರು ಶಿವನ್ಯಾಯಕ್ಕೆ ಟಿಪ್ಪಣಿ ಬರೆದ ಮಹಾಜ್ಞಾನಿಗಳು ಕಬ್ಬಾಳ ರಾಮಚಂದ್ರ ತೀರ್ಥರು. ಅವರಿಗೆ ವಾಕ್ಯಾರ್ಥಕ್ಕೆ ಕರೆದಂತೆ ಯಾರು ವಾಕ್ಯಾರ್ಥಕ್ಕೆ ಕರೆದ್ರೆ ಕಬ್ಬಾಳ ರಾಮಚಂದ್ರ ತೀರ್ಥರು ತಪ್ಪಿಸ್ಕೊಂಡು ಓಡ್ತಾ ಇದ್ರು. ಸಂಪ್ರದಾಯ ಪ್ರವರ್ತಕರು, ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವನ್ನ ಅಧ್ಯಯನ ಮಾಡಿದ ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಜಗತ್ತಿನಲ್ಲಿ ಮತ್ತು ಸಿದ್ಧಾಂತದಲ್ಲಿ ನೇರಸ್ಥಿತಿ ಅನಿಸಿಕೊಂಡ ಶ್ರೀಮನ್ಯಾಯಿಸುವುದಕ್ಕೆ ವ್ಯಾಖ್ಯಾನ ಬರೆದ ಜ್ಞಾನಿಗಳು, ಪರವಾದಿಗಳನ್ನು ನಿಗ್ರಹ ಮಾಡ್ತಾ ಅವರ ಇತಿಹಾಸದಲ್ಲಿ ತಿಳಿಸ್ತಾರೆ. ಅವರ ಚರಿತ್ರೆಯಲ್ಲಿ ಪ್ರತಿ ಒಬ್ಬ ಅತ್ಯಚಾರಿ ಯಾರೇ ಒಬ್ಬ ವಾದಿಗಳ ವಿದ್ವಾಂಸಗಳನ್ನ ಪ್ರತಿವಾದಿಗಳನ್ನ ನಿಗ್ರಹ ಮಾಡಿ ವಾದದಲ್ಲಿ ಸೋಲ್ಸಿ ಅವರು ವಿಚಾರ ಗೊತ್ತಾಯಿತು. ಪ್ರತಿನಿತ್ಯ ಪ್ರತಿದಿನ ಇದು ಅಂಥ ಜ್ಞಾನಿಗಳು ಇವರು ಬಂದಿದ್ದಕ್ಕೆ ವಾಕ್ಯಾರ್ಥ ಕರೆದಿದ್ದಕ್ಕೆ ನಾನು ತೋರಿಸ್ಬಿಡ್ತೀನಿ ಅನ್ನೋ ಭಯಕ್ಕೆ ಕಬ್ಬಾಳ ರಾಮಚಂದ್ರ ತೀರ್ಥರು ರಘುನಾಥರು ಬರ್ತಾ ಇದ್ರಂತೆ. ವಾಕ್ಯಾರ್ಥ ಕರೆದ್ರೆ ಅವರ ಹತ್ರ ವಾಕ್ಯಾರ್ಥಕ್ಕೆ ಹೋದ್ರೆ ಸೋಲ್ಬಿಡ್ತೀನಿ ಅನ್ನೋ ಭಯಕ್ಕೆ ಯಾವ ಕಬ್ಬಾಳ ರಾಮಚಂದ್ರ ತೀರ್ಥರು ಭಯದಿಂದ ಓಡ್ತಾ ಇದ್ದಂತೆ. ಎಷ್ಟು ಹಾಸ್ಯಾಸ್ಪದವಾದ ಕಥೆ. ಎಲ್ಲಿ ಕಬ್ಬಾಳ ರಾಮಚಂದ್ರ ತೀರ್ಥರ ಜ್ಞಾನ, ಕಬ್ಬಾಳ ರಾಮಚಂದ್ರ ತೀರ್ಥರ ಗ್ರಂಥವನ್ನು ನೋಡುವ ಈ ಮಾತಾಡಲು ಸಾಧ್ಯ ಇಲ್ಲ. ಮೊನ್ನೆ ವಾಕ್ಯಾರ್ಥ ಸಭಾದಲ್ಲಿ ನಮ್ಮ ಇವರಲ್ಲಿ ಕಂಬಾಳು ಗುರುರಾಚಾರ್ಯನಲ್ಲಿ ನಡೀತಲ್ಲ, ಅವರಿದ್ದಾಗ ಸುಧಾರಲ್ಲಿ ವಿಜ್ಞಾಸಾಧಿಕರಣ ನಾವು ಹೊಂದಿದ್ರೆ ವೇದಾಂತ ಸ್ವಾಮಿ ಕರೆದಾಗ ವೇದಾಂತ ಸ್ವಾಮಿ ಅಧ್ಯಕ್ಷತೆಯಲ್ಲೇ ಒಂದು ವಾಕ್ಯ ಕೊಟ್ಟಿದ್ರು. ವಾಕ್ಯವೇ ಚರ್ಚೆ. ವೇದಾಂತ ಸ್ವಾಮಿಗಳು ಎಷ್ಟು ಸುಲಲಿತವಾಗಿ ಸುಂದರವಾಗಿ ವ್ಯಾಕರಣದ ವಿಚಾರಗಳನ್ನು ಸೇರಿಸಿಕೊಂಡು ಕಬ್ಬಾಳ ರಾಮಚಂದ್ರ ತೀರ್ಥರು ಎಷ್ಟು ದೊಡ್ಡವರು ಅಂತ ಜಗತ್ತಿನಲ್ಲಿ ದೊಡ್ಡವರಾದ ವೇದಾಂತ ಸ್ವಾಮಿಗಳು ಬಾಯಲ್ಲಿ ಬಂತು. ಕಬ್ಬಾಳ ರಾಮಚಂದ್ರ ತೀರ್ಥರು ಎಷ್ಟು ದೊಡ್ಡವರು ಅಂತ ಅಂದ ಮೇಲೆ ಅವರು ವಾಕ್ಯಾರ್ಥಕ್ಕೆ ಹೆದರ್ಕೊಂಡು ಓಡಿ ಹೋಗ್ತಾ ಇದ್ರು ಅನ್ನೋ ಮಾತು ಖಂಡಿತವಾಗಿ ನಾವು ಆಡಬಾರ್ದು. ಆ ಮಾತು ಆಡಿದ್ರೆ ನಮಗೆ ಅಷ್ಟೇ ದೊಡ್ಡವರ ಬಗ್ಗೆ ಹಾಗನ್ನಬಾರ್ದು. ಇಲ್ಲಿ ಹನುಮಂತ ದೇವರನ್ನು ನೋಡಿ ರಾವಣ ಓಡೋದಾದ್ರೆ ಅದು ನ್ಯಾಯ. ಅದೇ ರಾವಣನ್ನು ನೋಡಿ ಹನುಮಂತ ದೇವರು ಓಡೋದು ಅಂತ ವ್ಯಾಖ್ಯಾನ ಮಾಡಿ ಎಷ್ಟು ಅನರ್ಥವೋ ಅಷ್ಟೇ ಅನರ್ಥ ಇಲ್ಲೂ ಆಗುತ್ತೆ.